ನಮ್ಮ ಮಮ್ಮಿಯವರ ಹುಟ್ಟಿದ ಹಬ್ಬ. ಚಾಮುಂಡಿ ಬೆಟ್ಟಕ್ಕೆ ಬಂದೇ ಇರ್ಲಿಲ್ಲ. ಮಾ ಬಿರುಗಾಳಿ. ಪ್ರಸಾದ ಕೊಡ್ತಾರೆ, ಪ್ರಸಾದ ತಿನ್ಕೊಂಡು ಬರೋಣ. ಜೈಡಿ ಬಾಸ್. ಸುರಕ್ಷಿತವಾಗಿ ಬಳಸಿ ತಲೆಯ ಶಿರಸ್ತ್ರಾಣ. ಪಾಪು ಕೈ ಓಡಿಸ್ಬಿಡ್ತೀನಿ ಈಗ. ಇವ್ರೆ ಗುರು. ನಮ್ ತಿಥಿ ಕಾರ್ಡ್ ನಾವೇ ಓದ್ದಂಗ ಅನಿಸ್ತೈತೆ. ಅಯ್ಯೋ ಪಾಪ ನೋಡಲಿ ಕಿತ್ಕೊಬರ್ತಿದೆ ಎಲ್ಲ. ದೂಕಾಟ ದುಕ್ಕಿ ದೂಕಾಡಿ. ಇಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಇಳಿಯೋದು ಅಂದ್ರೆ ತುಂಬಾ ಕಷ್ಟ. ನೋಡಿನೇ ಸುಸ್ತಾಗೋಯ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹಾಗೆ ನಾವು ಇವತ್ತು ಆಲ್ರೆಡಿ ಟೈಮ್ಲೈನಲ್ಲಿ ನೋಡಿರ್ತೀರಾ ಅನ್ಸುತ್ತೆ. ಆದ್ರೂ ಇವತ್ತೇ ಯಾಕೆ ಹೋಗ್ತಿದ್ದೀವಿ ಅಂದ್ರೆ ಇವತ್ತು ನಮ್ಮ ಮಮ್ಮಿಯವರ ಹುಟ್ಟಿದ ಹಬ್ಬ. ಅಂದ್ರೆ ತಾಯಿ ಚಾಮುಂಡೇಶ್ವರಿ ಅವರದ ವರ್ಧಂತಿ. ಎಸ್, ಬನ್ನಿ ಹೋಗೋಣ. ಹಿಂಗೆ ಪ್ರಸಾದ ಕೊಡ್ತಾರೆ, ಪ್ರಸಾದ ತಿನ್ಕೊಂಡು ಬರೋಣ. ಪ್ರಸಾದ ಕೊಡ್ತಾರೆ, ಪ್ರಸಾದ ತಿನ್ಕೊಂಡು ಬರೋಣ. ಬರೀ ಇಂಥದೆಯಾ. ಹೆಲ್ಮೆಟ್ ಹಾಕೋತಾ ಇದ್ದೀವಿ. ಸುರಕ್ಷಿತವಾಗಿ ಬಳಸಿ ತಲೆಯ ಶಿರಸ್ತ್ರಾಣ. ಈಗ ಕೀ ಹಾಕ್ತಾ ಇದೀವಿ. ಗಾಡಿ ಮೇಲೆ ಹಿಂಗೆ ಸೈಡಲ್ಲಿ ಕುತ್ಕೋತಾ ಇದೀವಿ ಹಿಂಗೆ. ಚಲೋ, ಲೆಟ್ಸ್ ಗೋ. ಇಸ್ಕೊಂಡೆ ಕಣಪ್ಪ. ಏನಿದು 29. ನಮ್ಮ ತಿಥಿ ಕಾರ್ಡ್ ನಾವೇ ಓದ್ದಂಗ ಅನಿಸ್ತೈತೆ. ಮತ್ತೆ ಇನ್ನು ಬಾರ ಇರ್ತದಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಹೌದಾ? ನಾವು ವರ್ಷನೂ ಬರ್ತೀವಿ ನಾವು. ಏನಂದ್ರೆ ಅಮ್ಮನವರ ಹುಟ್ಟಿದ ಹಬ್ಬದಿನ ಮತ್ತೆ ಆಷಾಢ ಟೈಮ್ ನಾನು ಯಾವತ್ತೂ ಚಾಮುಂಡಿ ಬೆಟ್ಟಕ್ಕೆ ಬಂದೇ ಇರಲಿಲ್ಲ. ರಶ್ ಇರುತ್ತೆ, ಬರೋದಕ್ಕಾಗಲ್ಲ ಅಂತ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಜನ ನೋಡ್ತಾ ಇದ್ರೆ ಭಯ ಆಗ್ತಿದೆ. ಇರು, ಟಿಕೆಟ್ ತಗೋಬೇಕೇನೋ. ಇದು ಇವತ್ತಿಂದ ಮಾಡಿರೋದು, ಈ ವರ್ಷದಿಂದ. ಈ ವರ್ಷನೇ ಕಮ್ಮಿ ಇರೋದು. ಒಂದ್ಸಲ ಬಂದಾಗ ಆ ಕಡೆ ಹೋಗಕ್ಕೆ ಜಾಗ ಬಿಡ್ತಾರ ಜನಗಳು, ಅಷ್ಟು ಜನ ಗೊತ್ತಾ. ನನ್ಗೆ ಈ ರಶ್ ನೋಡ್ತಾ ಇದ್ರೆ ಭಯ ಆಗ್ತಿದೆ ಆಕ್ಚುಲಿ, ಹೇಳ್ಬೇಕು ಅಂದ್ರೆ. ನಿಜ, ನೋಡಲ್ಲಿ ಜನ ನೋಡಲ್ಲಿ ದೂಕಾಟ ದುಕ್ಕಿ ದೂಕಾಡಿ. ಎಷ್ಟೋ ಜನಕ್ಕೆ ಬರೋಕ್ಕಾಗಿರಲ್ಲ, ಅದಕ್ಕೆ ನಾವೇ ತೋರಿಸ್ತಾ ಇದೀವಿ, ನೋಡ್ಕೊಬಿಡಿ. ನಾನು ಚಿಕ್ಕವಳಿರ್ಬೇಕಾದ್ರೆ ಇವ್ರನ್ನ ನೋಡಿ ಭಯ ಪಟ್ಕೋತಿದ್ದೆ. ಏನಕ್ಕೆ ಎತ್ಕೊಟ್ಟೈತಾರೆ ಅಂತನಾ ಇವ್ರನ್ನ. ಸುಸ್ತಾಯ್ತಾ? ಇಲ್ಲ, ಕೂತ್ಕೋ. ಹತ್ತಿರ ಅನ್ಸುತ್ತೆ. ಎಷ್ಟೊಂದು ದಿನ ಆಗಿತ್ತು ನಡೆದು, ಸುಸ್ತೆ ಆಗೋಯ್ತಲ್ಲ ಅಂತ. ಏನಾಯ್ತು? ಕಿತ್ಕೊಬರ್ತಿದೆ ಎಲ್ಲ. ಅಂತೂ ಇಂತೂ ನಂದಿಗೆ ಬಂದ್ವಿ. ಅಪ್ಪ, ಅರ್ಧ ಹತ್ತದ, ಇನ್ನೂ ಅರ್ಧ ಐತೆ. ಹೆವಿ ಸುಸ್ತಾಗೋಗಿದೆ ನಮ್ಮಂತೂ. ಯಪ್ಪ, ಅದರಲ್ಲೂ ಅರ್ಶಿನ ಕುಂಕುಮ ಹಚ್ಕೊಂಡು ಹೇಗೆ ಬರ್ತಿದ್ದಾರೆ ಯಪ್ಪ. ನನಗಂತೂ ನೋಡಿನೇ ಸುಸ್ತಾಗೋಯ್ತು. ಇಂತೂ ನಂದಿಗೆ ಬಂದು ಸೇರ್ದು. ಇಲ್ಲಿ ಕಾಣಿಸ್ತಾನೆ ಎಲ್ಲ ಎದ್ದೊಟ್ಟೈತಾ? ಎಲ್ಲೆಲ್ಲೋ ತೋರಿಸ್ತಿದ್ದೀರಿ ಪೆಕ್ರಂಗೆ. ನೀನು ಯಾಕೆ ನಾನು ಕೂಸು ಬಟ್ಟೆ ಮಾಡ್ಕೊಂಡು ಹೋಗೋದು? ಪಾಪು ಕೈ ಓಡಿಸ್ಬಿಡ್ತೀನಿ ಈಗ. ಪ್ಲೀಸ್. ಇಲ್ಲ, ವ್ಲಾಗ್ ಮಾಡೋದು. ಫೋನಲ್ಲಿ ಆಕ್ಷನ್ ಕ್ಯಾಮ್ರಾ ಅದು. ವ್ಲಾಗ್ ಮಾಡಕ್ಕೇನೆ ತಗೊಂಡಿರೋದು. ಎಷ್ಟದು? 60,000. ನಂಗಂತ ಕೊಡಲಪ್ಪ. ನಿಮ್ಮ ಅನಿಸಿಕೆಗಳು ಹೇಳಿ.
ಯಪ್ಪ ಎಷ್ಟು ರಶ್ ಗುರು. ರಶ್ ತುಂಬಾ ಇದೆ, ತುಂಬಾ ಇದೆ. ಅಮ್ಮ ಬಿರುಗಾಳಿ. ಆ್ಯಕ್ಚುಲಿ ಅಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ, ಹೆವಿ ರಶ್ ಐತೆ. ಅದಕ್ಕೆ ಶಿವನ ದೇವಸ್ಥಾನಕ್ಕೆ ಹೋಗೋದ ಅಂದ್ಬಿಟ್ಟು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಾಪ್ರಿ ವಾವ್, ಇಲ್ಲಿ ನೋಡಿ ಚೆನ್ನಾಗಿ ಮಾಡೋರಲ್ವಾ. ಸುಸ್ವಾಗತ. ನಡಿ. ಎಷ್ಟು ರಶ್ ಅಂದರೆ ಜೈ ಡಿ ಬಾಸ್. ಹಲೋ ಹೇಳಿ. ಸೊ ಫೈನಲಿ ಮುಗೀತು. ನಮಗಂತೂ ದರ್ಶನ ಮಾಡೋದಕ್ಕೆ ಆಗಲ್ಲ. ಸೊ ಅಲ್ಲಿ ಶಿವನ ದೇವಸ್ಥಾನ ಹತ್ರನೇ ದರ್ಶನ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟು ಅಲ್ಲಲ್ಲೇ ಪ್ರಸಾದ ಇಸ್ಕೊಂಡು ಬರೋ ಅಂಥ ಪ್ಲೇಸಲ್ಲಿ ಇವರು ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ಅಂದ್ಬಿಟ್ಟು ಇವರೇ ಕರ್ಕೊಬಂದಿರೋದು. ಏನಿಲ್ಲ, ತಿರುಗಿ ಮುಖ ತೋರಿಸಿ ನಿಮ್ಮದು. ಇವರೇ ನಾನು ಹೆಂಗೋ ಅಲ್ಲಿ ಬಾತ್ ಕೊಡ್ತಾರೆ ಬಾರೆ ಅಂದೆ. ಸುಳ್ಳು, ನಾನು ಹೇಳಿದ್ದು ಬಾತ್ ಕೊಡ್ತಾರೆ ಅಲ್ಲೇ ಬಾ ಅಂತ. ಇಲ್ಲಿ ವರ್ಷ ಮಾಡ್ತಾರೆ ಇಲ್ಲಿ. ಅಂತೂ ಇಂತೂ ಸೀಟ್ ಸಿಕ್ತು ಇಬ್ರಿಗೂ. ಸದ್ಯ ನಾವು ಈ ಕಡೆ ಕೂತಿದ್ದಾಯ್ತು. ಹತ್ತಬೇಕಾದ್ರೆ ಒಂದು ಕಷ್ಟ, ಅದೇ ಇಳಿಬೇಕಾದ್ರೆ ಇನ್ನೊಂದು ಕಷ್ಟ. ಲಿಟ್ರಲಿ ಕಾಲು ಹೇಗೆ ಶಿವರ್ ಆಗ್ತಿದೆ ಅಂದರೆ ನೋಡಿಲಿ, ಹಿಂಗೆ ಎತ್ತಿದ್ರೆ ಅಲ್ಲಿ ಹೂವು. ಸ್ವಲ್ಪ ದೂರ ಅಷ್ಟೇ. ಏನು ವರ್ಷಕ್ಕೊಂಥರ ಬರ್ತೀವಿ ಅಷ್ಟೇ. ನೆಕ್ಸ್ಟ್ ವರ್ಷ ತನಕ ಶಕ್ತಿ ಕೊಡಲಿ ನಮಗೆ. ಮೀನು ಸಿಕ್ತು. ಫೈನಲಿ ಹೇಳಿದ್ವಿ. ಅಪ್ಪ ದೇವಡ ಸಾಹಸ ಮಾಡಿಬಿಟ್ವಿ ಇಬ್ರು. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಇಳಿಯೋದು ಅಂದ್ರೆ ತುಂಬ ಕಷ್ಟ. ಕರ್ಗೋಯ್ತು ಎಲ್ಲ ಕರ್ಗೋಯ್ತು. ನಡಿ, ಇಲ್ಲಿ ಬಾತ್ ತಿನ್ಕ ಹೋಗೋದು ಇಲ್ಲಿ ಕೊಡ್ತಾ ಇರ್ತಾರೆ. ಸೊ ಅವತ್ತು ನಮಗೆ ವಿಡಿಯೋ ಎಂಡಪ್ ಮಾಡೋಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಡೇ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಹೆಂಗೆ ಅನ್ನಿಸ್ತು ನೋಡ್ಬಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.